ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಎರಡೂ ಸೈನ್ಯಗಳ ಮಧ್ಯಕ್ಕೆ ನಮ್ಮ ರಥವನ್ನ ತಗೊಂಡು ಹೋಗಿ ನಿಲ್ಸುವ. ಆ ದುರ್ಬುದ್ಧಿ ಉಳ್ಳಂತಹ ದುರ್ಯೋಧನನಿಗೆ ಯಾರೆಲ್ಲ ಸಪೋರ್ಟ್ ಮಾಡೋದಕ್ಕೆ ಆತರನ್ನ ಖುಷಿ ಪಡಿಸೋದಕ್ಕೆ ಬಂದಿದ್ದಾರೆ ಅವರನ್ನ ನಾನು ನೋಡ್ಬೇಕು, ನಾನು ಯಾರ ವಿರುದ್ಧ ಹೋರಾಡ್ಬೇಕು ಅವರನ್ನ ನಾನು ಒಂದು ಬಾರಿ ನೋಡ್ತೀನಿ ಅಂತ ಅರ್ಜುನ ಕೇಳ್ತಾನೆ. ಇವಾಗ 24 ಹಾಗೆ 25ನೇ ಶ್ಲೋಕಗಳಲ್ಲಿ ಅದರ ಮುಂದುವರೆದ ಭಾಗದಲ್ಲಿ ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ. 24ನೇ ಶ್ಲೋಕದಲ್ಲಿ ಸಂಜಯ ಉವಾಚ, ಸಂಜಯ ಹೇಳ್ತಿದ್ದಾರೆ, ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಏನಿದ್ರ ಅರ್ಥ ಅಂದ್ರೆ, ಗುಡಾಕೇಶ ಅಂದ್ರೆ ಅರ್ಜುನ ಅಂತ. ಯಾಕೆ ಅರ್ಜುನನಿಗೆ ಗುಡಾಕೇಶ ಅನ್ನೋ ಹೆಸರು ಬಂತು ಅನ್ನೋದಕ್ಕೆ ತುಂಬಾ ಬ್ಯೂಟಿಫುಲ್ ಆದ ಒಂದು ಕಥೆ ಇದೆ. ಗುಡಾಕ ಅಂದ್ರೆ ನಿದ್ರೆ ಅಂತ ಅರ್ಥ, ನಿದ್ದೆ ಮಾಡೋದು. ಗುಡಾಕ ಈಶ, ಈಶ ಅಂದ್ರೆ ಪ್ರಭು, ಗೆದ್ದವನು ಅಂತ ಅರ್ಥ. ಯಾರು ನಿದ್ರೆಯನ್ನ ಗೆದ್ದಿರ್ತಾನೋ ಅವನನ್ನ ನಾವು ಗುಡಾಕೇಶ ಅಂತ ಕರಿತೀವಿ. ಪಂಚಪಾಂಡವರಲ್ಲಿ ನಿದ್ರೆಯನ್ನ ಗೆದ್ದಿರೋದಕ್ಕೆ ಹೆಸರುವಾಸಿಯಾಗಿರೋದು ಅರ್ಜುನ. ಅರ್ಜುನನಂತೂ 1-2 ಕ್ವಾಲಿಟೀಸ್ ಅಲ್ಲ, ಯಾವ್ದೆಲ್ಲ ತುಂಬಾ ಒಳ್ಳೆ ಕ್ವಾಲಿಟೀಸ್ ಅಂತ ನಾವು ಹುಡುಕ್ತೀವೋ ಅದೆಲ್ಲ ಕ್ವಾಲಿಟೀಸ್ ಕೂಡ ಇರೋದು ನರಶ್ರೇಷ್ಠನಾದ, ನರೋತ್ತಮನಾದ, ನರೇಂದ್ರನಾದ ಅರ್ಜುನನಲ್ಲಿ. ಅದೇ ರೀತಿಯ ಒಂದು ಕ್ವಾಲಿಟಿ ಆತನದ್ದು ಏನಂದ್ರೆ, ನಿದ್ದೆ ಇಲ್ಲದೇ ಇದ್ರೂ ಕೂಡ ಆತ ಅತ್ಯುನ್ನತವಾಗಿ ಸರ್ವೈವ್ ಆಗ್ತಾನೆ. ಜೊತೆಗೆ ಎಷ್ಟೇ ಯುದ್ಧ ಭೀಕರವಾಗಿದ್ರೂ ಕೂಡ ನಿದ್ದೆ ಇಲ್ಲದೇ ಇದ್ರೂ ಅವನ ಯುದ್ಧವನ್ನ ಹಾಗೇ ಕಂಟಿನ್ಯೂ ಮಾಡುವಂತಹ ಕೆಪಾಸಿಟಿ, ಶಕ್ತಿ ಆತನಲ್ಲಿ ಇರುತ್ತೆ. ಬೇರೆ ಯಾರಲ್ಲೂ ಈ ತರ ಕ್ವಾಲಿಟಿ ಇರೋದಿಲ್ಲ. ಮಹಾಭಾರತದ ಒಂದು ಕಥೆ ತುಂಬಾ ಚೆನ್ನಾಗಿ ಇದಕ್ಕೆ ರಿಲೇಟ್ ಆಗತ್ತೆ. ಎಲ್ಲರೂ ಕೂಡ ಕೌರವರು ಪಾಂಡವರು ಗುರುಕುಲದಲ್ಲಿರ್ತಾರೆ. ಹಾಗಿರುವಾಗ ಒಂದು ಬಾರಿ ಊಟ ಮಾಡ್ತಿರುವಾಗ ದೀಪದ ಬೆಳಕಲ್ಲಿ ಅವರೆಲ್ಲ ಊಟ ಮಾಡ್ತಿರ್ತಾರೆ ರಾತ್ರಿ. ಅವಾಗ ಒಂದು ಜೋರ್ ಗಾಳಿ ಬೀಸತ್ತೆ, ಎಲ್ಲ ದೀಪಗಳು ಕೂಡ ಶಾಂತ ಆಗ್ಬಿಡತ್ತೆ, ನಂದು ಹೋಗತ್ತೆ. ಅವಾಗ ಸಂಪೂರ್ಣವಾಗಿ ಕತ್ತಲು. ಇವಾಗಿನ ತರ ಟ್ಯೂಬ್ ಲೈಟ್ ಆಗ್ಲಿ LED ಬಲ್ಬ್ಗಳಾಗ್ಲಿ ಅವಾಗ ಇರ್ಲಿಲ್ವಲ್ಲ. ಹಾಗಾಗಿ ಕೇವಲ ದೀಪದ ಬೆಳಕು ಎಷ್ಟಿತ್ತೋ ಅಷ್ಟು ಮಾತ್ರ ಇದ್ದಿದ್ದು. ಇವಾಗ ಗಾಳಿಯಿಂದ ಎಲ್ಲ ಕೂಡ ನಂದು ಹೋಯ್ತು, ಸಂಪೂರ್ಣವಾಗಿ ಕಗ್ಗತ್ತಲು. ಹಾಗೆ ಊಟವನ್ನ ಮಕ್ಕಳು ಕಂಟಿನ್ಯೂ ಮಾಡ್ತಾರೆ. ಬೇರೆ ಎಲ್ಲರೂ ಕೂಡ ಊಟದಲ್ಲಿ ಉಪ್ಪು ಕಡಿಮೆ ಆಗಿದ್ಯೋ, ಉಪ್ಪು ಜಾಸ್ತಿ ಆಗಿದ್ಯೋ, ಸ್ವೀಟ್ ಎಷ್ಟು ಚೆನ್ನಾಗಿದೆ, ನಿನಗೆ ಎಷ್ಟು ಸ್ವೀಟ್ ಹಾಕಿದ್ದಾರೆ, ನನಗೆ ಎಷ್ಟು ಸ್ವೀಟ್ ಹಾಕಿದ್ದಾರೆ ಅಂತ ನೋಡ್ಕೊಳ್ಳೋದ್ರಲ್ಲಿ, ಮಾತಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾಗ ಅರ್ಜುನ ಒಬ್ಬ ಏನ್ ಮಾಡ್ತಾನೆ ಅಂದ್ರೆ, ಆ ಊಟ ಮಾಡ್ತಿರೋದನ್ನ ಗಮನಿಸ್ತಾನೆ. ನಾನು ಹೇಗ್ ಊಟ ಮಾಡ್ತಾ ಇದ್ದೀನಿ, ಇದುವರೆಗೂ ಅಂತೂ ಬೆಳಕಿತ್ತು, ಹಾಗಾಗಿ ನನಗೆ ಗೊತ್ತಾಗ್ತಿತ್ತು ನಾನು ಏನ್ ತಗೊಳ್ತಾ ಇದ್ದೀನಿ, ಎಲ್ಲಿಂದ ತಗೊಳ್ತಾ ಇದ್ದೀನಿ, ಎಲ್ಲಿಗೆ ಇಡ್ತಾ ಇದ್ದೀನಿ ಅಂತ. ಆದ್ರೆ ಇವಾಗ ಸಂಪೂರ್ಣವಾಗಿ ಕತ್ತಲಿದೆ, ಆದ್ರೂ ನನ್ನ ಕೈ ಕರೆಕ್ಟ್ ಆದ ಜಾಗಕ್ಕೆ ಹೋಗ್ತಿದೆ, ತುತ್ತನ್ನ ಕರೆಕ್ಟ್ ಆಗಿ ಎತ್ಕೊಳ್ತಿದೆ, ಬಂದು ನನ್ನ ಬಾಯಿಗೆ ಆ ತುತ್ತನ್ನ ಇಡ್ತಾ ಇದೆ. ಆದ್ದರಿಂದ ಲೈಟ್ ಇಲ್ಲದೆ ಇದ್ರೂ ಕೂಡ ಟ್ರೈನ್ ಆಗಿರೋ ಕಾರಣಕ್ಕೆ, ಪ್ರಾಕ್ಟೀಸ್ ಆಗಿರೋ ಕಾರಣಕ್ಕೆ ನನ್ನ ಕೈ ಹಾಗೆ ನನಗೆ ಊಟ ಮಾಡೋದಕ್ಕೆ ಸಹಾಯ ಮಾಡ್ತಿದೆ ಅಂತ ಅರ್ಜುನ ಗಮನಿಸ್ತಾನೆ. ಅವತ್ತು ರಾತ್ರಿಯಿಂದ ಅರ್ಜುನ ಗುರುಕುಲದಲ್ಲಿ ನಿದ್ದೆನೇ ಮಾಡೋದಿಲ್ಲ. ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಿರುವಾಗ ಅರ್ಜುನ ಏನ್ ಮಾಡ್ತಾನೆ ಅಂದ್ರೆ, ಹೇಗೆ ನನ್ನ ಕೈ ಊಟಕ್ಕೆ ಟ್ರೈನ್ ಆಗಿತ್ತೋ ಅದೇ ತರ ಬಿಲ್ವಿದ್ಯೆಗೆ ಕೂಡ ನನ್ನ ಕೈ ಮತ್ತೆ ನನ್ನ ಶರೀರ, ನನ್ನ ಮನಸ್ಸು ಹಾಗೇನೆ ಟ್ರೈನ್ ಆಗ್ಬೇಕು. ಕಗ್ಗತ್ತಲಲ್ಲಿ ಕೂಡ ನಾನು ನಿಶ್ಶಬ್ದವಾಗಿದ್ರೂ ಕೂಡ ಒಂದು ಸಣ್ಣ ಶಬ್ದವನ್ನ ಹುಡುಕಿ ಅದಕ್ಕೆ ಬಾಣ ಹೂಡೋದನ್ನ ನಾನು ಪ್ರಾಕ್ಟೀಸ್ ಮಾಡಬೇಕು. ಕತ್ತಲಲ್ಲಿ ಕೂಡ ನಾನು ಅತ್ಯುನ್ನತ ಧನುರ್ಧಾರಿಯಾಗಿ ಹೊರಹೊಮ್ಮಬೇಕು ಅಂತ ಅರ್ಜುನ ಬಯಸ್ತಾನೆ. ಆ ಬಯಕೆಯನ್ನ ಕೇವಲ ನನ್ನ ಟು ಡೂ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು ನಾನು ಇದೆಲ್ಲ ಮಾಡ್ಬೇಕು, ನ್ಯೂ ಇಯರ್ ಶುರುವಾಯ್ತು, ನ್ಯೂ ಇಯರ್ ರೆಸೊಲ್ಯೂಷನ್ ಅಲ್ಲಿ ಮಾತ್ರ ಅದನ್ನ ಬಿಟ್ಬಿಡೋದಿಲ್ಲ. ಪ್ರತಿ ರಾತ್ರಿ ಅದನ್ನ ಆತ ಪ್ರಾಕ್ಟೀಸ್ ಮಾಡ್ತಾನೆ. ಕಣ್ಣಿಗೆ ಪಟ್ಟಿ ಕೂಡ ಕಟ್ಕೊಳ್ತಾನೆ, ಒಂಚೂರು ಬೆಳಕಿದ್ರು ಕೂಡ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿದ್ರೆಯನ್ನ ಕೂಡ ಗೆಲ್ತಾನೆ. ಬಿಲ್ವಿದ್ಯೆಯಲ್ಲಿ ಕೂಡ ಅತ್ಯುನ್ನತ ಧನುರ್ಧಾರಿ ಆಗ್ತಾನೆ. ನಾವೇನ್ ಶಬ್ದವೇದಿ ವಿದ್ಯೆ ಅಂತ ಹೇಳ್ತೀವಿ, ದಶರಥನಿಗೆ ರಾಮಾಯಣದಲ್ಲಿತ್ತು, ಶ್ರೀರಾಮನಿಗಿತ್ತು. ಆ ತರ ಶಬ್ದವನ್ನ ಕೇಳಿ ಅದೇ ಡೈರೆಕ್ಷನ್ಗೆ ಬಾಣವನ್ನ ಹೊಡೆಯೋದು, ಕರೆಕ್ಟ್ ಆಗಿ ಹೋಗಿ ಗುರಿನೇ ಮುಟ್ಟಬೇಕು. ತುಂಬಾನೇ ಕಷ್ಟ ಆ ಶಬ್ದವೇದಿ ವಿದ್ಯೆ. ಅದನ್ನ ಅರ್ಜುನ ಕೂಡ ಕಲ್ತ್ಕೊಳ್ತಾನೆ. ಆದ್ರೆ ದ್ರೋಣಾಚಾರ್ಯರು ಅದನ್ನ ಕಲ್ಸೋದಿಲ್ಲ ಅರ್ಜುನನಿಗೆ, ತಾನಾಗಿ ತಾನೇ ಪ್ರಾಕ್ಟೀಸ್ ಇಂದ ಅರ್ಜುನ ಅದನ್ನ ಕಲ್ತ್ಕೊಳ್ತಾನೆ ಶಬ್ದವೇದಿ ವಿದ್ಯೆಯನ್ನ. ಅಂತಹ ಅತ್ಯುನ್ನತ ಸ್ಟೂಡೆಂಟು, ತುಂಬಾ ಒಳ್ಳೆಯ ಧನುರ್ಧಾರಿ ಅರ್ಜುನ. ಅಷ್ಟು ಒಳ್ಳೆ ಕ್ವಾಲಿಟಿ ಆತನಲ್ಲಿದೆ. ಆ ನಿದ್ರೆಯನ್ನ ಗೆದ್ದಿರೋದು ಅಲ್ಲಿಂದ ಶುರುವಾಗತ್ತೆ. ಇಲ್ಲಿ ಕೂಡ ಗುಡಾಕೇಶ ಅಂತ ಆತನನ್ನ ಹೇಳ್ತಾರೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಯಾಕೆ ಆತ ನಿದ್ರೆಯನ್ನ ಗೆದ್ದವರು ಅಂತ ಹೇಳ್ತಿದ್ದಾರೆ ಅಂದ್ರೆ, ನಿದ್ರೆ ಅಂದ್ರೆ ಕೇವಲ ಮಲಗೋದು, ನಿದ್ದೆ ಮಾಡೋದು ಮಾತ್ರ ಅಲ್ಲ. ನಿದ್ರೆ ಅಂದ್ರೆ ಇಲ್ಲಿ ಏನನ್ನ ಸಿಗ್ನಿಫೈ ಮಾಡುತ್ತೆ ಅಂದ್ರೆ, ಅಜ್ಞಾನವನ್ನ, ಅಂಧಕಾರವನ್ನ, ತಮಸ್ಸನ್ನ ಕೂಡ ಇದು ಸಿಗ್ನಿಫೈ ಮಾಡುತ್ತೆ.
ಇವಾಗ ಅರ್ಜುನ ಸ್ವಲ್ಪ ಸ್ವಲ್ಪ ಅಜ್ಞಾನದಿಂದ ಡೆಲ್ಯೂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ ಆತ ಹೋಗಿ ತನ್ನ ರಿಲೇಟಿವ್ಸ್ ಅನ್ನ, ತನ್ನ ಬಾಂಧವರನ್ನ, ತಾತನನ್ನ, ಗುರುಗಳನ್ನ, ಕಸಿನ್ಸ್ ಅನ್ನ ನೋಡ್ತಾನೋ ಅವಾಗ ಆತ ತನ್ನ ಧರ್ಮವನ್ನ ಮರೆತು, ಆತ ಏನ್ ಮಾಡ್ಬೇಕು ಅದನ್ನ ಮರೆತು ಅಜ್ಞಾನ ಆತನನ್ನ ಕವಿದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದನ್ನ ಕೂಡ ಗೆದ್ದು ಬರೋ ಸಾಮರ್ಥ್ಯ ಆತನಲ್ಲಿದೆ. ಆದ್ರೆ ಆತನಿಗೆ ಹೃಷಿಕೇಶ ಬೇಕು ಅಷ್ಟೇ. ಇಲ್ಲಿ ಅದಕ್ಕೆ ಇದೇ ಶ್ಲೋಕದಲ್ಲಿ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಅಂತ ಹೇಳಿರೋದು. ಹೃಷಿಕೇಶನೂ ಇದ್ದಾನೆ, ಪಕ್ಕದಲ್ಲಿ ಗುಡಾಕೇಶ ಅಂತ ಬಳಸಿದ್ದಾರೆ. ಅಜ್ಞಾನವನ್ನ ಆತ ಗೆಲ್ಲಬೇಕು ಅಂದ್ರೆ ಆತನಿಗೆ ಇವಾಗ ಹೃಷಿಕೇಶನ ಅಗತ್ಯ ಇದೆ. ಹೃಷಿಕೇಶ ಅಂತ ಕೃಷ್ಣನನ್ನ ನಾವು ಯಾಕೆ ಕರಿತೀವಿ ಅಂತ ನಾನು ಮುಂಚೆ ಕೂಡ ಹೇಳಿದ್ದೀನಿ. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಆತನೇ ಅಧಿಪತಿ, ಆತ ಈಶ ಪ್ರಭು. ಹಾಗಾಗಿ ಇವಾಗ ಅರ್ಜುನನ ಇಂದ್ರಿಯಗಳ ಮೇಲೆ ನಿಗ್ರಹವನ್ನ ಪಡ್ಕೊಂಡು, ಆತನ ಮನಸ್ಸನ್ನ ನಿಗ್ರಹವನ್ನ ಪಡ್ಕೊಂಡು ಸಂಪೂರ್ಣವಾಗಿ ಜ್ಞಾನದ ಬೆಳಕನ್ನ ಆತನಿಗೆ ಕೊಡೋನು ಹೃಷಿಕೇಶ. ಅವಾಗ ಅವನು ನಿಜವಾಗಿಯೂ ಗುಡಾಕೇಶ ಆಗ್ತಾನೆ. ಅದನ್ನ ಸೂಚಿಸೋದಕ್ಕೆ ಇಲ್ಲಿ ಹೃಷಿಕೇಶ, ಗುಡಾಕೇಶ ಅನ್ನುವಂತಹ ಪದಗಳನ್ನ ಬಳಕೆ ಮಾಡಿದ್ದಾರೆ, ಆತರ ಹೆಸರನ್ನ ಬಳಕೆ ಮಾಡಿದ್ದಾರೆ. ಕಾಂಟೆಕ್ಸ್ಟ್ ಅಲ್ಲಿ ಸಂಜಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ಗುಡಾಕೇಶನ ಮಾತನ್ನ ಕೇಳಿ ಹೃಷಿಕೇಶ ಏನ್ ಮಾಡ್ತಿದ್ದಾನೆ ಅಂದ್ರೆ, ಆತ ಹೇಳ್ದ ಹಾಗೆ ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯಕ್ಕೆ ತಗೊಂಡು ಹೋಗಿ ರಥವನ್ನ ಶ್ರೀಕೃಷ್ಣ ನಿಲ್ಲಿಸ್ತಾನೆ. ಮುಂದೆ 25ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾ ಸಂಜಯ ಹೇಳ್ತಾರೆ, ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ, ದ್ರೋಣ ಮತ್ತೆ ಜಗತ್ತಿನ ಇತರ ಪ್ರಮುಖ ರಾಜರನ್ನ ಬಂದಿರೋದನ್ನ ತೋರಿಸ್ತಾ ಕೃಷ್ಣ ಹೇಳ್ತಾರೆ, ನೋಡು ಅರ್ಜುನ, ಇಗೋ ಕುರುವಂಶದ ಕುರು ಸೈನ್ಯವನ್ನ ನೀನು ನೋಡು ಅಂತ ಹೇಳ್ತಾರೆ. ಇದು ಕೃಷ್ಣ ಉವಾಚ ಭಗವಾನ್ ಉವಾಚ ಅಂತ ಬರೋದಿಲ್ಲ, ಸಂಜಯ ಹೇಳ್ತಿದ್ದಾರೆ ಅಷ್ಟೇ. ಕೃಷ್ಣ ಎರಡೇ ವರ್ಡ್ ಹೇಳೋದು, ನೋಡು ಅರ್ಜುನ ಕುರು ಸೈನ್ಯವನ್ನ ಅಂತ. ಕೃಷ್ಣ ಹೇಳ್ತಿರೋದನ್ನ ಇಲ್ಲಿ ಸಂಜಯ ಇವಾಗ ತೋರಿಸ್ತಿದ್ದಾರೆ. ಯಾಕೆ ಹೀಗೆ ಶ್ರೀಕೃಷ್ಣ ಹೇಳ್ತಿದ್ದಾರೆ ಅರ್ಜುನನಿಗೆ ಅಂದ್ರೆ, ಇದ್ರಲ್ಲೇ ನಮ್ಗೊಂದು ಸೂಚನೆ ಸಿಗತ್ತೆ, ಮುಂದೆ ಏನಾಗತ್ತೆ, ಅರ್ಜುನನ ಮನಸ್ಥಿತಿ ಹೇಗೆ ಬದಲಾಗತ್ತೆ ಅನ್ನೋದು ಕೃಷ್ಣನಿಗೆ ಗೊತ್ತಿರತ್ತೆ. ಹಾಗೆ ಆಗ್ಲಿ, ಆತನ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟಲಿ. ಪ್ರಶ್ನೆ ಜಿಜ್ಞಾಸೆ ಬಂದಾಗ್ಲೇ ಹೊಸ ಹೊಸ ವಿಷಯಗಳನ್ನ ನಾವು ತಿಳ್ಕೊಳ್ಳೋಕಾಗೋದು, ಜ್ಞಾನವನ್ನ ಪಡ್ಕೊಳ್ಳೋಕಾಗೋದು. ಅದಕ್ಕೆ ಮೊದಲು ಪ್ರಶ್ನೆ ಹುಟ್ಟಬೇಕಲ್ಲ. ಹಾಗಾಗಿ ಆ ಪ್ರಶ್ನೆಗಳು ಹುಟ್ಟಲಿ. ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮ ದ್ರೋಣ ಇಬ್ರು ಕೂಡ ಅರ್ಜುನನಿಗೆ ತುಂಬಾ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯರಾದವರು, ಅವರ ತಾತ, ಅವರ ಗುರುಗಳು. ಹಾಗಾಗಿ ಅವರನ್ನ ನೋಡು ಅಂತ ಕೃಷ್ಣ ತೋರಿಸ್ತಿರೋದು, ಈತನ ಮನಸ್ಸಲ್ಲಿ ಏನು ಆಗತ್ತೆ ಮುಂದೆ ಅಂತ ಅವ್ರಿಗೆ ಗೊತ್ತು. ಅದರ ಸೂಚನೆಯನ್ನ ಇಲ್ಲಿ ಸಂಜಯ ಕೂಡ ಕೊಡ್ತಿದ್ದಾರೆ. ಇನ್ನು ಮುಂದೆ ಏನಾಗತ್ತೆ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತ ಅರ್ಜುನ ಹೇಳಿ ಕೃಷ್ಣನ ಇವಾಗ ಕರ್ಕೊಂಡು ಬಂದ್ಬಿಟ್ಟ. ಮುಂದೆ ಏನಾಗತ್ತೆ, ಸೈನ್ಯವನ್ನ ನೋಡಿದ್ಮೇಲೆ ಏನಾಗತ್ತೆ, ಅರ್ಜುನನಿಗೆ ಮುಂಚೆ ಕೂಡ ಗೊತ್ತಿರತ್ತೆ ಅವರು ಯಾರ ಜೊತೆ ಯುದ್ಧ ಮಾಡ್ಬೇಕು ಅಂತ. ಆದ್ರೆ ಇವಾಗ ಲೈವ್ ಆಗಿ ಪ್ರತ್ಯಕ್ಷವಾಗಿ ನೋಡೋದಕ್ಕೂ ಮತ್ತೆ ಊಹೆ ಮಾಡ್ಕೊಂಡು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ತುಂಬಾ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಇವಾಗ ಲೈವ್ ಆಗಿ ಆತ ಪ್ರತ್ಯಕ್ಷವಾಗಿ ನೋಡಿದಾಗ ಆತನ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಬರೋಣ. ಹರೇ ಕೃಷ್ಣ.